Hello my dear student, welcome back to our class. So in previous class we studied the how to calculate the 3 yearly moving average. Okay, so in this video we study about the calculation of 5 yearly moving averages. Okay, so the data will be given, the year and the value. Okay, so let us start with the calculation of the trend values. So trend values na ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಯ್ತಂದ್ರೆ ನಮಗೆ ಎಷ್ಟು ಕಾಲಮ್ಸ್ ಬೇಕ್ರಿ 4 ಕಾಲಮ್ಸ್ ಬೇಕು. ಸೊ ಫಸ್ಟ್ ಕಾಲಮ್ is related to the that is sales, second one value and third one is there 5 yearly moving total and next one 5 yearly moving average. ಸೊ ಈ ರೀತಿ ಏನು ಮಾಡಬೇಕ್ರಿ 4 ಕಾಲಮ್ಸ್ ನಾವು ಇಲ್ಲಿ ಹಾಕೋಬೇಕು. ಸೊ ಹಾಕೊಂಡ ನಂತರ whatever the data will be given that we have to put in the that year and the value column. So year ಮತ್ತು value column ನಲ್ಲಿ ಒಂದು ಡೇಟಾ ಕೊಟ್ಟಿರಲ್ಲ ಅದನ್ನ ಮೊದಲು ಏನು ಮಾಡಬೇಕ್ರಿ ಹಾಕಬೇಕು ಆ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ನೆಕ್ಸ್ಟ್ third column is related to the instead of 3 yearly we have to write here 5 yearly moving total. Okay, and last column 5 yearly moving average. And here 5 yearly moving average ಅಂತಂದಾಗ ನಾವು 5 ವರ್ಷದ ಒಂದು ಟೋಟಲ್ ಮಾಡಬೇಕು. ಸೊ 5 ವರ್ಷದ ಒಂದು ಟೋಟಲ್ ಮಾಡಿ ಮಿಡಲ್ ಒನ್ ಇಯರ್ ಯಾವ್ದು ಬರ್ತದ, ಮಿಡಲ್ ಪ್ಲೇಸ್ ಯಾವ್ದು ಬರ್ತದಲ್ಲ ಅಲ್ಲಿ ನಾವು ಏನು ಮಾಡ್ಬೇಕ್ರಿ ಅದನ್ನು ಪ್ಲೇಸ್ ಮಾಡಬೇಕು. ಟೋಟಲ್ 10, 15, 18, 21 ಆ್ಯಂಡ್ 25. ಸೊ ಮಿಡಲ್ ಒನ್ ಯಾವ್ದು ಬರ್ತದ, ದಿಸ್ ಒನ್ ಬರ್ತದ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡ್ಬೇಕ್ರಿ 89 ಅಂತ ಇಡಬೇಕು. ನೆಕ್ಸ್ಟ್ ಮಾಡುವಾಗ 10 ವಿಲ್ ನಾಟ್ ಬಿ ಕನ್ಸಿಡರ್ಡ್ ಇಯರ್. ಸೊ 10 ತೊಗೊಳಂಗಿಲ್ಲ. ನೆಕ್ಸ್ಟ್ ಒನ್ ಯಾವ್ದು ತಗೋದ್ರಿ, ದಟ್ ಈಸ್ 30. ಸೊ ಫಸ್ಟ್ ತೊಗೊಂಡಿರ್ತಲ್ಲ ಅದನ್ನು ಎಲಿಮಿನೇಷನ್ ಮಾಡೋದು, ದಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಮೂವ್ ಆನ್ ಟು ದ ನೆಕ್ಸ್ಟ್, ದಟ್ ಈಸ್ ಕಾಲ್ಡ್ ದ ಮೂವಿಂಗ್ ಎವರೇಜ್ ಮೆಥಡ್ ಅಂತ ಕರಿತೀವಿ. 15, 18, 21, 25, 30. ಸೊ ಟೋಟಲ್ ವಿಲ್ ಬಿ ದಟ್ ಈಸ್ 109 ಅಂತ ಐತಿ. ಸೊ ಈ ರೀತಿ ಏನು ಮಾಡ್ಬೇಕ್ರಿ 5 ವರ್ಷದ್ದು ಒಂದು ಟೋಟಲ್ ಮಾಡಿ ಮೂವಿಂಗ್ ಟೋಟಲ್ನಲ್ಲಿ ಇಡಬೇಕು. ಸೊ ಲಾಸ್ಟ್ ವಿಲ್ ಬಿ ದಟ್ ಈಸ್ 25, 30, 33 ಆ್ಯಂಡ್ 40 ಆ್ಯಂಡ್ 50. ಟೋಟಲ್ ವಿಲ್ ಬಿ 178. ಓಕೆ, ಸೊ ಈ ರೀತಿ ಏನು ಮಾಡಬೇಕ್ರಿ 5 ಇಯರ್ಲಿ ಮೂವಿಂಗ್ ಟೋಟಲ್ ಮಾಡಿ ಆ ಕಾಲಮ್ನಲ್ಲಿ ಇಡಬೇಕು. ನೆಕ್ಸ್ಟ್ ಕಾಲಮ್ 5 ಇಯರ್ಲಿ ಮೂವಿಂಗ್ ಎವರೇಜ್. ಸೊ 5 ಇಯರ್ಲಿ ಮೂವಿಂಗ್ ಎವರೇಜ್ ಮಾಡುವಾಗ ದ್ಯಾಟ್ ಈಸ್ ಡಿವೈಡೆಡ್ ಬೈ 5 ಮೀನ್ಸ್ 89 is a moving total divided by 5 you will get here that is 17.8. So first 2 year we are not getting the trend values. Under moving average we are not getting the trend values first and the last. So that is one of the demerit anta kariteve. When we will discuss the merit and demerits I will tell you. But here we are not getting the under moving average, that is a trend values first and the last. That is 89 divided by 5 you will get here 17.8 and 109 divided by 5 that you will getting the 21.8 and 127 divided by 5 you will get here 25.4. So ee reeti ಏನು ಮಾಡಬೇಕ್ರಿ each item should be divided by 5 because they have told the calculation of the that is 5 yearly moving average. So ಈ ರೀತಿ ಏನು ಮಾಡಬೇಕ್ರಿ ಟ್ರೆಂಡ್ ವ್ಯಾಲ್ಯೂಸ್ ಅಂಡರ್ ದ 5 ಇಯರ್ಲಿ ಮೂವಿಂಗ್ ಎವರೇಜ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ದ ಟ್ರೆಂಡ್ ವ್ಯಾಲ್ಯೂಸ್ ಅಂಡರ್ ದ 5 ಇಯರ್ಲಿ ಮೂವಿಂಗ್ ಎವರೇಜ್ ಮೆಥಡ್ ಅಂತ ಕರುತ್ತೆ. ಓಕೆ, ಸೊ ಈ ಒಂದು ಮೆಥಡ್ನಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿದ್ದೇವಲ್ಲ ಟ್ರೆಂಡ್ ವ್ಯಾಲ್ಯೂಸ್, ಇದನ್ನು ಸಹಿತ ಒಂದು ಡಯಾಗ್ರಾಮೆಟಿಕಲಿ ನಾವಿಲ್ಲಿ ಏನು ಮಾಡ್ತೀವಿ ಪ್ರೆಸೆಂಟ್ ಮಾಡ್ತೀವಿ ಲೈಕ್ 3 ಇಯರ್ಲಿ ಮೂವಿಂಗ್ ಎವರೇಜಸ್ ಓನ್ಲಿ. ಸೊ ಯಾವ ರೀತಿಯಾಗಿ 3 ಇಯರ್ಲಿ ಮೂವಿಂಗ್ ಎವರೇಜಸ್ನಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಪ್ರೆಸೆಂಟ್ ಮಾಡಿದಾರಲ್ಲ ಅದೇ ರೀತಿ ನಾವು ಇಲ್ಲಿ ಏನು ಮಾಡಬೇಕ್ರಿ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಗ್ರಾಫಿಕಲಿ ಕೂಡ ಏನು ಮಾಡಬೇಕ್ರಿ ಪ್ರೆಸೆಂಟ್ ಮಾಡಬೇಕು. ಸೊ ಯಾವ ರೀತಿ ಪ್ರೆಸೆಂಟ್ ಮಾಡೋದನ್ನು ನಾನು ಈ ಒಂದು ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಲೈಕ್ 3 ಇಯರ್ಲಿ ಮೂವಿಂಗ್ ಎವರೇಜಸ್ ಯಾವ ರೀತಿ ಗ್ರಾಫಿಕಲಿ ಪ್ರೆಸೆಂಟ್ ಮಾಡಿದಾರಲ್ಲ ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ 5 ಇಯರ್ಲಿ ಮೂವಿಂಗ್ ಎವರೇಜಸ್ ಟೋಟಲ್ ಮಾಡಿ ದಟ್ ಈಸ್ ಅ ಟ್ರೆಂಡ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಗ್ರಾಫಿಕಲಿ ಪ್ರೆಸೆಂಟ್ ಮಾಡಬೇಕು. ಯು ಹ್ಯಾವ್ ಟು ಡ್ರಾ ದ 2 lines on the OX axis and the OY axis. So on the OX axis you have to show the that is year 2000 1 2 3 4 5 6 7 and 8. ಸೊ ಈ ರೀತಿ ಏನು ಮಾಡಬೇಕು ನಾವಿಲ್ಲಿ ಗ್ರಾಫಿಕಲಿ ಅದನ್ನು ಪ್ರೆಸೆಂಟ್ ಮಾಡಬೇಕಾಯ್ತಂದ್ರೆ ಫಸ್ಟ್ ಒಂದು OX ಆಕ್ಸಿಸ್ನಲ್ಲಿ ಏನು ಶೋ ಮಾಡಬೇಕು OY ಆಕ್ಸಿಸ್ನಲ್ಲಿ ಏನು ಶೋ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಮೊದಲು ಬರೀಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದೇರ್ ದಟ್ ಈಸ್ ಅ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಆನ್ OY ಆಕ್ಸಿಸ್ ವಿ ಹ್ಯಾವ್ ಟು ಶೋ ದ ವ್ಯಾಲ್ಯೂ ಆ್ಯಂಡ್ OX ಆಕ್ಸಿಸ್ ಇಯರ್. ಸೊ ಟೇಕ್ ಅ ಸ್ಕೇಲ್ ಆಸ್ ಅ 5 ವ್ಯಾಲ್ಯೂ 10, 15, 20, 25, 30, 35 and 40, 45 and last one will be that is 50. ಸೊ ಈ ರೀತಿ ಏನು ಮಾಡಬೇಕ್ರಿ ನಾವು ಮೊದಲ ಸ್ಕೇಲ್ ತಗೋಬೇಕು. ನೆಕ್ಸ್ಟ್ ಆ್ಯಕ್ಚುಯಲ್ ಡೇಟಾ ಫಸ್ಟ್ ಏನು ಮಾಡಬೇಕ್ರಿ ಪಾಯಿಂಟ್ ಪ್ಲಾಟ್ ಮಾಡಿ ಜಾಯಿಂಟ್ ಮಾಡಬೇಕು. ಸೊ ಆ್ಯಕ್ಚುಯಲ್ ಡೇಟಾ ಎಷ್ಟು ಕೊಟ್ಟಿದ್ದಾರೆ 2010, ನೆಕ್ಸ್ಟ್ 2001 15, ನೆಕ್ಸ್ಟ್ 2 18, next 3 21, 4 25, next 5 that is a 30, 6 that is 33, 7 40 and 8 50. So after plotting the point we have to join all the points of the that is actual data. So this line is called as the actual data. After joining the that actual data we have to join the that trend line also. ಸೊ ಟ್ರೆಂಡ್ ಲೈನ್ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಟ್ರೆಂಡ್ ವ್ಯಾಲ್ಯೂಸ್ನ ನಾವು ಇಲ್ಲಿ ಏನು ಮಾಡಬೇಕ್ರಿ ಪಾಯಿಂಟ್ ಪ್ಲಾಟ್ ಮಾಡಬೇಕು. ಸೊ 17.8 we are getting the in the year that is a 2002 ಇಯರ್ನಲ್ಲಿ ನಾವು ಅದನ್ನು ಟ್ರೆಂಡ್ ವ್ಯಾಲ್ಯೂನ ಪಾಯಿಂಟ್ ಪ್ಲಾಟ್ ಮಾಡಬೇಕು. 2002 17.8 and 2003 that is 21.8, next 24 that is 25.4, next 29.8, next 35.6. ಸೊ ಈ ಒಂದು ಪಾಯಿಂಟ್ಸ್ ನಾವೇನು ಮಾಡ್ಬೇಕ್ರಿ ಅಗೇನ್ ಜಾಯಿಂಟ್ ಮಾಡಬೇಕು. ಸೊ ಇದು ಜಾಯಿಂಟ್ ಮಾಡೋದು ಡಾಟ್ ರೂಪದಲ್ಲಿ ನಾವೇನು ಮಾಡ್ಬೇಕ್ರಿ ಜಾಯಿಂಟ್ ಮಾಡಬೇಕು ಬಿಕಾಸ್ ಈಸಿಲಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ. ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಆಸ್ ದ ಟ್ರೆಂಡ್ line and you have to write the scale. OX axis that is 1 division equal to 1 year and OY axis 1 division equal to 5 value. ಸೊ ಈ ರೀತಿ ಏನು ಮಾಡಬೇಕ್ರಿ ಒಂದು ಗ್ರಾಫಿಕಲಿ ವಾಟ್ ಎವರ್ ವಿ ಆರ್ ಕ್ಯಾಲ್ಕುಲೇಟೆಡ್ ದ ಮೂವಿಂಗ್ ಎವರೇಜಸ್ ಆರ್ ದ ಟ್ರೆಂಡ್ ವ್ಯಾಲ್ಯೂಸ್ ಆನ್ ದ 5 ಇಯರ್ಲಿ ಮೂವಿಂಗ್ ಎವರೇಜ್ that is presented in the form of graphical. Okay, so ಈ ರೀತಿಯಾಗಿ ಒಂದು ಟ್ರೆಂಡ್ ಲೈನ್ ಮೂವ್ ಆಕ್ಕೊಂತ ಹೋಗ್ತಿರ್ತದೆ. And in next class I will solve the other problems based on the moving average method. Okay, thank you.